ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರೆಂಟ್ ಅಫೇರ್ಸ್ ಜೂನ್ 2ನೇ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಮೇದಲ್ಲಿ ನಡೆದಿರುವಂತಹ ಮೇ 31ರಲ್ಲಿ ನಡೆದಂತಹ ಒಂದು ಕರೆಂಟ್ ಅಫೇರೆನ್ಸ್ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂತಂದರೆ ವಿಶ್ವ ತಂಬಾಕು ರಹಿತ ದಿನ ಅಂತ ಹೇಳ್ಬೋದು. ಭಾರತ ಸರ್ಕಾರ ನಮ್ಮ ದೇಶದ ಯುವಜನತೆ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಪಥವನ್ನು ಸೇರಬೇಕು ಅಂತ ಅವರ ಬೀಳುವಂತಹ ದುಶ್ಚಟಗಳನ್ನು ತೆಗೆದುಹಾಕಲು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಈ ವಿಶ್ವ ತಂಬಾಕು ರಹಿತ ದಿನ ಕೂಡ ಒಂದಾಗಿದೆ. ಇಲ್ಲಿ ನಾವು ಭಾರತ ಸರ್ಕಾರ ಒಂದು ಕಾಳಜಿಗೋಸ್ಕರವಾದರೂ ನಾವೇನು ಮಾಡಬೇಕಂತಂದರೆ ಯುವ ಜನತೆಯು ನಾವು ಅಂಟಿಸಿಕೊಂಡಂತಹ ಹಲವು ರೀತಿಯಾದಂತಹ ಚಟಗಳನ್ನು ಮತ್ತು ದುಶ್ಚಟಗಳನ್ನು ಬಿಟ್ಟು ನಾವು ಏನು ಮಾಡಬೇಕಂತಂದರೆ ಒಳ್ಳೆಯ ದಾರಿಯಲ್ಲಿ ಹಿಡಿಬೇಕು ಅನ್ನೋ ಒಂದು ವಾಕ್ಯವನ್ನು ಇಟ್ಕೊಂಡು ನಮ್ಮ ವಿಶ್ವ ತಂಬಾಕು ರಹಿತ ದಿನವನ್ನು ಮೇ 30ರಂದು ಆಚರಣೆ ಮಾಡಲಾಯಿತು. ಇದರ ಮೇನ್ ವಾಕ್ಯ ಏನಪ್ಪ ಅಂತಂದರೆ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಇದಾಗಿದೆ. ಆದರೆ ಎಟ್ ಪ್ರೆಸೆಂಟ್ ಡೇ ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಇವತ್ತಿನ ಯುವಕರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಇವತ್ತಿನ ಮುದುಕರಾಗಿಬಿಟ್ಟಿದ್ದೀವಿ. ಇದೇನಾಗುತ್ತೆ ಅಂದರೆ ಒಂದು ದೇಶದ ಆರ್ಥಿಕತೆ ಮೇಲೆ ಒಂದು ಪರಿಣಾಮ ಬೀರುವಂತಹ ಒಂದು ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ದಯವಿಟ್ಟು ಏನು ಮಾಡಬೇಕಂತಂದರೆ ನಾವು ಇಂತಹ ಕಾರ್ಯಕ್ರಮಗಳು ಯಾಕೆ ಮಾಡ್ತಾಯಿದ್ರೆ ಅನ್ನೋ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಇನ್ನು ಭಾರತ ಸರ್ಕಾರ ಏನು ಮಾಡ್ತಾ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 2024 ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಎಂಬ ವಾಕ್ಯವನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಈ ದಿನವನ್ನು ಆಚರಣೆಯನ್ನು ಮಾಡಿದರು. ಇನ್ನು ನಮ್ಮ ಈ ವಿಶ್ವ ತಂಬಾಕು ರಹಿತ ದಿನದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಭಾರತ ದೇಶದ ಬ್ಯಾಡ್ಮಿಂಟನ್ ತಾರೆ ಆದಂತಹ PV ಸಿಂಧು ಅವರನ್ನು ಏನು ಮಾಡಿತ್ತು ಅಂತಂದ್ರೆ ಆಯ್ಕೆ ಮಾಡಲಾಗಿತ್ತು. ತಂಬಾಕು ನಿಯಂತ್ರಣವನ್ನು ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ಒಂದು ಹಕ್ಕು ಅನ್ನೋದಕ್ಕಿಂತ ನಮ್ಮೆಲ್ಲರ ಕರ್ತವ್ಯ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಏನು ಮಾಡಬೇಕಂತಂದರೆ ಈ ತಂಬಾಕು ರಹಿತ ದಿನವನ್ನು ಒಂದೇ ದಿನದಲ್ಲಿ ಆಚರಿಸುವ ದಿನವನ್ನಾಗಿಸದೆ ನಾವೇನು ಮಾಡಬೇಕು, ಪ್ರತಿದಿನ ಪ್ರತಿ ಕ್ಷಣವನ್ನು ಮಾಡಬೇಕು ಅನ್ನೋದು ಮೇನ್ ಥೀಮು. ಮೇನಾಗಿ ಇಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಓದೋದಾದರೆ ಬ್ರ್ಯಾಂಡ್ ಅಂಬಾಸಿಡರ್ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಇದು ಇಂಪಾರ್ಟೆಂಟ್ ಆಗುತ್ತೆ. ಮೇ 31ರಂದು ಏನಾಯಿತು ಈ ದಿನವನ್ನು ಆಚರಣೆ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟು. ಹಾಗಾದರೆ 2024ರಲ್ಲಿ ತಂಬಾಕು ನಿಯಂತ್ರಣಕ್ಕೆ ಕೈಗೊಂಡಂಥ ಕಾರ್ಯಕ್ರಮಗಳು ಏನು ಅಥವಾ ಕ್ರಮಗಳು ಏನು ಅಂತ ನಾವು ನೋಡೋದಾದರೆ ನಾವು ತಂಬಾಕನ್ನು ನಿಯಂತ್ರಣ ಮಾಡಬೇಕಂದ್ರೆ ಭಾರತದ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾನೂನಾದ COTPA 2003 ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಹಾಗೂ ಸಾರ್ವಜನಿಕ ಜಾಗೃತಿ ಅಭಿಯಾನಗಳನ್ನು ತೀವ್ರಗೊಳಿಸುವುದು, ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆಗಳನ್ನು ಹೆಚ್ಚಿಸುವುದು ಮತ್ತು ರಾಷ್ಟ್ರವ್ಯಾಪಿ ತಂಬಾಕು ಮುಕ್ತ ಗ್ರಾಮಗಳನ್ನು ಸ್ಥಾಪಿಸುವುದರ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ತಂಬಾಕು ಮುಕ್ತ ರಾಷ್ಟ್ರವನ್ನಾಗಿ ನಾವು ಮಾಡ್ಬೋದು. ಇನ್ನು ತಂಬಾಕು ವಿರೋಧಿ ಎಚ್ಚರಿಕೆ ನೀಡಲು ಮಾಧ್ಯಮಗಳಿಗೆ ನಿಯಮ ರೂಪಿಸಿದ ಜಗತ್ತಿನ ಮೊದಲ ದೇಶ ಅಂತಂದರೆ ಅದು ಭಾರತ. ಇಡೀ ಜಗತ್ತಿನಲ್ಲಿ ಭಾರತದ ನಮ್ಮ ದೇಶ ಮಾಧ್ಯಮಗಳಿಗೆ ತಂಬಾಕಿನ ಹಲವು ತೊಂದರೆಗಳಾಗಿರ್ಬೋದು ಅಥವಾ ಯಾವ ರೀತಿ ಅದು ಪರಿಣಾಮವನ್ನು ಬೀರ್ತೈತಿ ಅನ್ನೋದು ವಿಷಯಗಳ ಬಗ್ಗೆ ಒಂದು ಮಾಧ್ಯಮಗಳಿಗೆ ಎಚ್ಚರಿಕೆ ನೀಡಲು ಹೇಳಿದಂಥ ಮೊಟ್ಟ ಮೊದಲ ಸರ್ಕಾರ ಅದು ನಮ್ಮ ಭಾರತ ದೇಶ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಇನ್ನು ವೈದ್ಯಕೀಯ ಸಂಸ್ಥೆಗಳಲ್ಲಿ ತಂಬಾಕು ನಿಲುಗಡೆ ಕೇಂದ್ರ ಸ್ಥಾಪನೆ ಮಾಡುವುದು. ಅಂದರೆ ವೈದ್ಯಕೀಯ ಸಂಸ್ಥೆಗಳಲ್ಲಿ ತಂಬಾಕು ನಿಲುಗಡೆ ಕೇಂದ್ರಗಳನ್ನು ಸ್ಥಾಪಿಸಲು ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಸಹ ಅನುವರ್ಣಗೊಳಿಸಲಾಯಿತು. ಈ ಕಾರ್ಯಕ್ರಮ ತಂಬಾಕು ನಿಲುಗಡೆಯ ಬಗ್ಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸಂವೇದನಶೀಲತೆಯನ್ನು ಉಂಟು ಮಾಡುವ ಗುರಿಯನ್ನು ಹೊಂದಿದೆ. ಸಮಗ್ರ ವೈದ್ಯಕೀಯದಲ್ಲಿ ಪದವೀಧರರಿಗೆ ತರಬೇತಿ ನೀಡಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗವು ನಿಗದಿಪಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿರುತ್ತದೆ. ಈ ನಿಲುಗಡೆ ಸೇವೆಗಳನ್ನು ನೀಡುವ ಮೂಲಕ ವೈದ್ಯಕೀಯ ಸಂಸ್ಥೆಗಳು ತಂಬಾಕು ಬಳಕೆದಾರರಲ್ಲಿ ತ್ಯಜಿಸುವ ದರವನ್ನು ಗಣನೀಯವಾಗಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಥರ ಭಾರತ ಸರ್ಕಾರವು ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯಾಗಿ ನಾವು ಈ ತಂಬಾಕು ರಹಿತವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಇನ್ನು ಸಿಗರೇಟ್ಗಳ ನಿಷೇಧ ನೀತಿ ಅಂತ ಬರುತ್ತೆ. ಭಾರತ ಸರ್ಕಾರವು ತಂಬಾಕನ್ನು ನಿಯಂತ್ರಣ ಮಾಡೋದಕ್ಕೆ ಏನು ಮಾಡಿದೆ ಅಂತಾರೆ, ಒಂದು ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸ್ತಿತ್ತು. ಸಿಗರೇಟ್
ನಿಷೇಧ ನೀತಿಯನ್ನು ಜಾರಿಗೆ ತಂದಿರುವುದನ್ನು ಈ ಸಂದರ್ಭದಲ್ಲಿ ಭಾರತದ WHM ಪ್ರತಿನಿಧಿಯಾಗಿ ಡಾಕ್ಟರ್ ರೋಡ್ರಿಗೋ ಅಪ್ರಿನ್ ಅವರು ಶ್ಲಾಘಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ತಂಬಾಕು ರಹಿತ ದಿನ 2024ರಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಿತು. ಹಾಗಾದರೆ ಭಾರತ ದೇಶದಲ್ಲಿ ಯಾರ್ಯಾರು ಆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ನಾವು ಇವಾಗ ನೋಡೋಣ. 2024 ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ತಂಬಾಕು ರಹಿತ ದಿನದ ಪ್ರಶಸ್ತಿಯನ್ನು ಒಡಿಶಾ ರಾಜ್ಯದ ತಂಬಾಕು ನಿಯಂತ್ರಣ ಕೋಶಕ್ಕೆ ಮತ್ತು 2024ರ ಪ್ರಾದೇಶಿಕ ನಿರ್ದೇಶಕರ ವಿಶೇಷ ಮಾನ್ಯತೆ ಪ್ರಶಸ್ತಿಯನ್ನು ಡಾಕ್ಟರ್ ಮೀರ್ ಮುಷ್ತಾಕ್ ಅಹಮದ್, ನೋಡಲ್ ಅಧಿಕಾರಿ, ಕಾಶ್ಮೀರ್ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಮತ್ತು ಜನರೇಷನ್ ಸೇವಿಯರ್ ಅಸೋಸಿಯೇಷನ್ ಪಂಜಾಬ್ ಅವರಿಗೆ ನೀಡಲಾಗಿದೆ. ಇನ್ನು ಈ ಪ್ರಶಸ್ತಿನ ಯಾಕೆ ನೀಡ್ತಾರೆ, ಯಾರು ನೀಡ್ತಾರೆ ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ಳೋಣ. ಮೇಯ್ನಾಗಿ ತಂಬಾಕು ನಿಯಂತ್ರಣದಲ್ಲಿ ಅವರ ಸಾಧನೆಗಳಿಗಾಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ನಾಮನಿರ್ದೇಶನ ಆಧಾರದ ಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡ್ತಾಯಿದೆ, ನೀಡ್ತೈತಿ. ಇನ್ನು ನಮ್ಮ ಭಾರತ ದೇಶದಲ್ಲಿ ತಂಬಾಕು ಸಂಶೋಧನೆ ಸಂಸ್ಥೆ ಎಲ್ಲೈತೆ ಅಂತಂದ್ರೆ ಅದು ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಐತಿ. ಇನ್ನು ತಂಬಾಕು ಮಂಡಳಿ ಎಲ್ಲೈತೆ ಅಂದ್ರೆ ಆಂಧ್ರದ ಗುಂಟೂರು. ಅಲ್ಲಿ ನಾವು ತಂಬಾಕು ಮಂಡಳಿಯನ್ನು ನಾವು ನೋಡ್ಬೋದು. ಇನ್ನು ತಂಬಾಕು ರಹಿತ ಪ್ರತಿಜ್ಞೆ ನೋ ತಂಬಾಕು ಪ್ಲೇಟ್ಸ್ನ ಅಂದರೆ ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಒಂದು ಪ್ರತಿಜ್ಞೆನ ಮಾಡ್ತು. ಅದು ಯಾವ ಪ್ರತಿಜ್ಞೆ, ಅದು ಏನು ಅನ್ನೋದನ್ನ ನಾವು ಇದರಲ್ಲಿ ಇಂಪಾರ್ಟೆಂಟಾಗಿ ನೋಡೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಮೈಗೌ ಪ್ಲಾಟ್ಫಾರ್ಮ್ ಮೂಲಕ ಆನ್ಲೈನ್ ತಂಬಾಕು ರಹಿತ ಪ್ರತಿಜ್ಞೆಯನ್ನು ಆರಂಭಿಸಿತು. ಯಾವಾಗ ಅಂತಂದರೆ 2024ರ ಮೇ 31ರಿಂದ ಆರಂಭವಾದ ಈ ಪ್ರತಿಜ್ಞೆ ಅಭಿಯಾನದಲ್ಲಿ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಎಲ್ಲ ಪಾಲುದಾರ ಸಂಸ್ಥೆಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನು ಗರಿಷ್ಠ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಉತ್ತೇಜಿಸುವುದು ಇದರ ಒಂದು ಮೂಲ ಉದ್ದೇಶವಾಗಿದೆ. ನಾವು ಇದರಲ್ಲಿ ನೋಡೋದಾದರೆ ಮೇಯ್ನಾಗಿ ಇಂಪಾರ್ಟೆಂಟ್ ಅಂತಂದರೆ ತಂಬಾಕು ರಹಿತ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ, ಅದು ಮೇ 31. ಓಕೆನಾ. ಅದರ ಧ್ಯೇಯವಾಕ್ಯ ಏನು, ತಂಬಾಕು ಉದ್ಯಮದ ಹಸ್ತಕ್ಷೇಪದಲ್ಲಿ ಮಕ್ಕಳನ್ನು ರಕ್ಷಿಸುವುದು. 2, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಬ್ಯಾಡ್ಮಿಂಟನ್ನ ತಾರೆ PV ಸಿಂಧು. ಇದು ಇಂಪಾರ್ಟೆಂಟ್. ನೆಕ್ಸ್ಟು ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ತಂಬಾಕು ರಹಿತ ದಿನದಲ್ಲಿ ಯಾವ ಪ್ರಶಸ್ತಿನ ಯಾವ ರಾಜ್ಯಕ್ಕೆ ಮತ್ತು ಯಾರಿಗೆ ನೀಡಲಾಯಿತು. ಮೇಯ್ನಾಗಿ ಒಡಿಶಾದ ರಾಜ್ಯ ತಂಬಾಕು ನಿಯಂತ್ರಣ ಕೋಶಕ್ಕೆ. ಅದ್ರ ಜೊತೆಗೆ ಡಾಕ್ಟರ್ ಮೀರ್ ಮುಷ್ತಾಕ್ ಅಹಮದ್ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಿತು. ಯಾಕೆ ಈ ಪ್ರಶಸ್ತಿ ನೀಡ್ತಾರೆ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್. ಇನ್ನು ಮೇಯ್ನಾಗಿ ತಂಬಾಕು ಸಂಶೋಧನಾ ಸಂಸ್ಥೆ ಯಾವುದು, ಆಂಧ್ರ ಪ್ರದೇಶದ ರಾಜಮಂಡ್ರಿ. ಇನ್ನು ತಂಬಾಕು ಮಂಡಳಿ ಆಂಧ್ರದ ಗುಂಟೂರು. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮೇಯ್ನಾಗಿ ತಂಬಾಕು ಯಾಕೆ ಬೇಡ ಅಂತಂದರೆ ಮೇಯ್ನಾಗಿ ಇದು ಕ್ಯಾನ್ಸರ್ ಅಂತ ಹಲವು ರೀತಿಯ ತೊಂದರೆಗಳನ್ನು ನಮ್ಮ ಶ್ವಾಸಕೋಶದಲ್ಲಿ ಏನು ಮಾಡುತ್ತೆ ಅಂತಂದರೆ ಇದು ಪ್ರಾಬ್ಲಮ್ನ ಉಂಟು ಮಾಡ್ತೈತಿ. ಇದರಲ್ಲಿ ನಿಕೋಟಿನ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ. ಈ ಕೆಮಿಕಲ್ ನಮ್ಮ ದೇಹಕ್ಕೆ ತುಂಬಾ ಹಾನಿಕರ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಭಾರತಕ್ಕೆ ತಂಬಾಕನ್ನು ಪರಿಚಯ ಮಾಡಿದ್ರೆ ಯಾರಪ್ಪ ಅಂತಂದ್ರೆ ಪೋರ್ಚುಗೀಸರು. ಇನ್ನು ಭಾರತ ಸರ್ಕಾರ 2007 ಮತ್ತು 2008ರ 11ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿ ಮಾಡಿತು. ಇದು ಇವತ್ತಿನ ಏನಾಗಿತ್ತು ಅಂತಂದರೆ ಒಂದು ಕರೆಂಟ್ ಅಫೇರೆನ್ಸ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಕರೆಂಟ್ ಅಫೇರೆನ್ಸ್ನ ಮತ್ತೆ ಹೇಳ್ತೀನಿ. ಒಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.